ಹೋದ್ರೆ ಹಸ್ಬೆಂಡ್ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ. ಇಲ್ಲಿ ಅಕ್ಕ ನಂಗೆ ತಲೆನೋವು ಕೊಡ್ತಿದ್ದಾಳೆ. ಎಲ್ಲ ಕಡೆ ಉಸಿರು ಕಡ್ದಂಗೆ ಆಗ್ತಿದೆ. ಪಾಪ ನನ್ನಿಂದ ಹಸ್ಬೆಂಡ್ಗೆ ಎಷ್ಟು ನೋವಾಗಿರುತ್ತೋ ಏನೋ. ಅಲ್ಲ, ನನ್ನ ಹಸ್ಬೆಂಡ್ ಮುಂದೆ ಕೆಟ್ಟವಳು ಅಕ್ಕನೇ ಮಾಡ್ತಿರೋದು. ಏನ್ ಮಾಡುದು? ಅವಳನ್ನ ಈ ಆಫೀಸ್ ಒಳಗಡೆ ಬಿಟ್ಕೊಟ್ಟಿದ್ದೆ ತಪ್ಪಾಗೋಯ್ತು. ಹಾಗಂತ ನೀನ್ ನನ್ನನ್ನ ಇಲ್ಲಿಂದ ಕಳಿಸ್ಬೇಕು ಅಂತ ಅನ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ. ನಾನಿಲ್ಲಿರೋವರೆಗೂ ನೀನು ಇಲ್ಲೇ ಇರಬೇಕು ದಿಶಾ. ಐ ಮೀನ್ ಸಾರಿ ದೀಪಾ. ಯಾಕಿನ್ ತೊಂದರೆ ಕೊಡ್ತಿದ್ಯಾ ಅಕ್ಕ? ನಾನು ಏನ್ ಅನ್ಯಾಯ ಮಾಡಿದ್ದೀನಿ ನಿನ್ಗೆ? ಅನ್ಯಾಯ ಮಾಡಿದ್ರೆ ಮಾತ್ರ ತೊಂದರೆ ಕೊಡ್ಬೇಕಾ ದೀಪಾ? ನಾನು ಅನ್ಕೊಂಡಿದ್ದ ಕೆಲಸ ಆಗ್ಬೇಕು ಅಂದ್ರೆ ನಾನು ಯಾರಿಗೆ ಬೇಕಾದ್ರೂ ತೊಂದರೆ ಕೊಡ್ತೀನಿ. ದಯವಿಟ್ಟು ತೊಂದರೆ ಕೊಡ್ಬೇಡ ಅಕ್ಕ. ಇದರಿಂದ ನಂಗೆ ಮಾತ್ರ ಅಲ್ಲ, ನಿನ್ಗೂ ಸಮಸ್ಯೆ ಆಗುತ್ತೆ. ನೀನು ಏನೋ ಉದ್ದೇಶ ಇಟ್ಕೊಂಡು ದಿಶಾ ಆಗಿ ಹೇಗೆ ಎಲ್ರ ಕಣ್ಣಿಗೆ ಮಣ್ಣೆರ್ಚ್ತಿದ್ಯೋ ಹಾಗೆ ನಾನು ಒಂದು ಉದ್ದೇಶ ಇಟ್ಕೊಂಡೆ ಇಲ್ಲಿಗೆ ಬಂದಿರೋದು. ಅದು ಈಡೇರೋವರೆಗೂ ನೀನು ನನಗೆ ಫೇವರ್ ಆಗಿ ಕೆಲಸ ಮಾಡಬೇಕು. ಮಾಡಲಿಲ್ಲ ಅಂದರೆ ಏನಾಗುತ್ತೆ? ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಒಂದು ನಿಮಿಷ. ನಿಮಗೆ ಚಿರಾಗ್ ಸರ್ ಅವರ ವೈಫ್ ಯಾರು ಅಂತ ಗೊತ್ತಾ? ದೀಪಾ ಮೇಡಮ್ ಅಲ್ವಾ? ಗೊತ್ತು. ಒಂದ್ಸಾರಿ ಆಫೀಸಿಗೆ ಬಂದಾಗ ನೋಡಿದ್ದೆ. ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವ್ರು ತುಂಬ ಒಳ್ಳೆಯವರು ಮೇಡಮ್. ಓ ಹೌದಾ? ಹೌದು ಮೇಡಮ್. ನೀವು ಅವ್ರನ್ನ ಮೀಟ್ ಮಾಡಿದ್ರೆ ನಿಮಗೂ ತುಂಬ ಇಷ್ಟ ಆಗ್ತಾರೆ ಅವರು. ಅವರು ನೋಡೋಕೆ ಯಾವ ಥರ ಇದ್ದಾರೆ? ಯಾರ ಥರ ಅಂದರೆ ಹೇಗೆ ಹೇಳಿ ಮೇಡಮ್? ಕನ್ನಡಕ ಹಾಕ್ತಾರೆ, ಸೀರೆ ಉಟ್ಕೊತಾರೆ. ನೋಡೋಕ್ಕೆ ಬೆಳಗಿಲ್ಲ ಅಂದ್ರೂ ಲಕ್ಷಣವಾಗಿದ್ದಾರೆ ಮೇಡಮ್. ಇವ್ರ ಥರ ಇದ್ದಾರೆ ಅಂತ ಅನ್ಸಲ್ವಾ ನಿಮಗೆ? ಇವರು ತುಂಬ ಬೆಳಗಿದ್ದಾರೆ ಮೇಡಮ್. ದೀಪಾ ಮೇಡಮು ಬೆಳಗಿಲ್ಲ, ಆದರೂ ಸ್ವಲ್ಪ ಹೋಲಿಕೆ ಇದೆ ಮೇಡಮ್. ಥ್ಯಾಂಕ್ಸ್. ನೋಡಿದ್ಯಾ, ನಿನ್ನ ಸರಿಯಾಗಿ ಯಾರಾದರೂ ಅಬ್ಸರ್ವ್ ಮಾಡಿದ್ರೆ ನಿನ್ನ ದಿಶಾ ಅಲ್ಲ ದೀಪಾ ಅಂತ ಅನುಮಾನ ಬಂದೇ ಬರುತ್ತೆ. ಓಹೋ, ತುಂಬ ಗಾಬರಿ ಆಗ್ಬಿಟ್ಟಿದ್ಯಾ? ಬರೀ ಸ್ಟಾಫ್ ಮುಂದೆ ಹೇಳಿದ್ದಕ್ಕೆ ಇಷ್ಟೊಂದು ಹೆದರಿದ್ಯಾ? ಇನ್ನು ಚಿರು ಅಥವಾ ಸೌಂದರ್ಯ ಮ್ಯಾಮ್ ಹತ್ರ ಹೇಳಿದ್ರೆ? ಏನಮ್ಮ ದೀಪ, ನಿಮ್ಮಿಬ್ಬರ ಜಗಳ ಹಾಗೆ ಇದೆಯಾ ಅಥವಾ ಕಾಂಪ್ರಮೈಸ್ ಆಯ್ತಾ? ಇಲ್ಲ ಅಪ್ಪ, ಇಲ್ಲಿ ಜಗಳ ಆಡ್ತಿದ್ರು ಆಫೀಸಲ್ಲಿ ಅನ್ಯೋನ್ಯವಾಗೇ ಇದ್ದಾರೆ. ಮ್ಯಾನೇಜ್ ಆಗ್ತಿದೆ ಬಿಡಿ. ಆದರೆ ಆಫೀಸಲ್ಲಿರೋದು ದಿಶಾ, ದೀಪ ಅಲ್ಲ. ಆದ್ರೆ ದಿಶಾ ದೀಪ ಎರಡು ನೀನೇ ತಾನೆ. ದೇಹ ಒಂದೇ ಇದ್ರು ಮನಸ್ಸು ವ್ಯಕ್ತಿತ್ವ ಬೇರೆ ಬೇರೆ. ಅಂದ್ರೆ ಇನ್ನೂ ಚಿರು ಜೊತೆ ಕಾಂಪ್ರಮೈಸ್ ಆಗಿಲ್ಲ ಅಂದ ಹಾಗಾಯ್ತು. ಈಗ ಹೋಗಿ ಮಾತಾಡೋಣ ಅಂದ್ರೆ ಸರಿಯಾಗಿ ಮಾತಾಡಲೇ ಇಲ್ಲ. ಅವ್ರ ದಿಸನ್ ಜೊತೆ ಮಾತ್ರ ಚೆನ್ನಾಗಿ ಮಾತಾಡ್ತಾರೆ. ನಾನು ಅಂದ್ರೆ ಅವ್ರ ತಾತ್ಸಾರ. ನೀವಿಬ್ರು ಒಂದೇ ಅಂತ ಚಿರು ಗೊತ್ತಿಲ್ಲ. ಹಾಗಾಗಿ ಕೆಲ್ಸದ ರಿಲೇಟೆಡ್ ದಿಶಾ ಹತ್ರ ಅವ್ನು ಮಾತಾಡ್ತಾನೆ ಅಷ್ಟೇ. ಅದ್ ಬಿಟ್ಟು ಪರ್ಸನಲ್ ವಿಷಯನೂ ಮಾತಾಡಲ್ಲ ಅಲ್ವಾ? ಅವಳ ಜೊತೆ ಕ್ಲೋಸ್ ಕೂಡ ಆಗಿಲ್ಲ ತಾನೆ. ಅದೇನು ನಿಜ ಅಕ್ಕ. ಆದ್ರೆ ಅವ್ರು ಪದೇ ಪದೇ ಮೋಸ ಮಾಡೋರ್ ಕಂಡ್ರೆ ಅವ್ರಿಗೆ ಆಗಲ್ಲ ಅಂತ ಹೇಳ್ತಿರ್ತಾರೆ. ಇದೆಲ್ಲ ಎಲ್ಲಿಗೆ ಹೋಗಿ ನಿಲ್ಲತ್ತೋ ಅಂತ ನಂಗೆ ಗೊತ್ತಾಗ್ತಿಲ್ಲ. ನಾಳೆ ನಾನೇ ದಿಶಾ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರಿಗೆ ಏನ್ ಮಾಡ್ತಾರೋ ಅಂತ ನಂಗೆ ಗೊತ್ತಿಲ್ಲ. ಏನ್ ಮಾಡುದು ಅಂತ ನಂಗೆ ಗೊತ್ತಾಗ್ತಿಲ್ಲ. ತುಂಬಾ ಯೋಚನೆ ಆಗಿದೆ ಅಕ್ಕ. ನೋಡಮ್ಮ ದೀಪ, ಹಾಲಿಗೆ ಸಕ್ಕರೆ ಹಾಕಿದ್ರು ಕರಗುತ್ತೆ, ಉಪ್ಪು ಹಾಕಿದ್ರು ಕರಗುತ್ತೆ. ಆದ್ರೆ ಕುಡಿದಾಗ ಮಾತ್ರ ಗೊತ್ತಾಗುತ್ತೆ ಅದರ ರುಚಿ. ಜೀವನನೂ ಅದೇ ತರ ಅಮ್ಮ. ಅನುಭವ ಪಾಠ ಕಲಿಸುತ್ತೆ. ಚಿರುಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗುತ್ತೆ. ನಿನ್ನ ಉದ್ದೇಶ ಒಳ್ಳೇದಿದೆ ಅಂತ ಅವನಿಗೆ ಗೊತ್ತಾದ್ರೆ ಸಾಕಲ್ವಾ? ಕೆಲವು ಸಲ ಉದ್ದೇಶ ಒಳ್ಳೇದಿದ್ದಾಗ ಸುಳ್ಳು ಹೇಳೋ ಸಂದರ್ಭನೂ ಬರುತ್ತೆ. ತಪ್ಪು ಮಾಡಿರೋರ ಉದ್ದೇಶ ಒಳ್ಳೇದಿದೆ ಅಂತ ಗೊತ್ತಾದ್ರೆ ಎಲ್ಲ ಸರಿ ಹೋಗುತ್ತೆ, ಸಮಸ್ಯೆ ಬರಲ್ಲ. ನೀವ್ ಹೇಳ್ದಂಗೆ ಹಸ್ಬೆಂಡ್ಗೆ ನನ್ನ ಸತ್ಯ ಗೊತ್ತಾದಾಗ ನನ್ನ ಉದ್ದೇಶ ಅರ್ಥ ಆದ್ರೆ ಸಾಕು. ದೀಪ ಆಗಿ ಒಪ್ಕೋಬೇಕು ಅಂತ ಹೇಳು. ನನ್ನನ್ನ ಅವರು ದೀಪ ಆಗಿ ಒಪ್ಕೋಬೇಕು. ಯೋಚನೆ ಮಾಡಬೇಡಮ್ಮ.
ಚಿರುಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ. ಆದರೆ ಅಲ್ಲಿವರೆಗೂ ನೀನು ಸ್ವಲ್ಪ ಹುಷಾರಾಗಿರ್ಬೇಕಷ್ಟೇ. ಏನಿವತ್ತು ಬೆಳಗ್ಗೆ ಇಷ್ಟೊಂದು ಖುಷಿಯಾಗಿದ್ಯಾ? ಚಿರು ಜೊತೆ ಕಾಂಪ್ರಮೈಸ್ ಆದ? ಇನ್ನೂ ಇಲ್ಲ ಅಕ್ಕ, ನಿಮ್ಗೆ ಹೇಳಿದ್ನಲ್ವಾ ನಿನ್ನೆ ರಾತ್ರಿ ಅವ್ರು ನನ್ನ ಜೊತೆ ಸರಿ ಮಾತಾಡ್ಲೇ ಇಲ್ಲ. ಇವತ್ತು ಬೆಳಗ್ಗೆ ಮಾತಾಡೋಣ ಅಂದ್ರೆ ಕಳ್ಳಂತರ ಎಲ್ಲೋ ಎದ್ದು ಹೊಟ್ಟೋಗಿದ್ದಾರೆ. ಮತ್ ಇಷ್ಟೊಂದು ಖುಷಿ ಯಾಕೆ? ಏನ್ ಮಾಡ್ಲಿ ಅಕ್ಕ, ಕೊರಗ್ತಾ ಕೂತ್ರೆ ಮನ್ಸಿಗೆ ನೆಮ್ಮದಿನೂ ಇರಲ್ಲ, ಆರೋಗ್ಯನೂ ಹಾಳಾಗುತ್ತೆ. ಸರಿ, ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಮುಳ್ಳನ್ನ ಮುಳ್ಳಿಂದಾನೇ ತೆಗಿತೀನಿ, ನೋಡ್ತಾ ಇರಿ. ಒಂದ್ ನಿಮಿಷ ಏನ್ ಮಾಡ್ತೀಯಾ? ಹಸ್ಬೆಂಡ್ಗೆ ಅಡಿಗೆ ಅಂದ್ರೆ ಇಷ್ಟ ಅಲ್ವಾ? ಹೌದು. ಅದಕ್ಕೆ ಅವ್ರಿಗೆ ಇಷ್ಟ ಆಗೋ ಮಸಾಲೆ ದೋಸೆ ಮಾಡ್ತೀನಿ. ಅವ್ರ ಹೊಟ್ಟೆ ತುಂಬಾ ತಿಂದ ತಕ್ಷಣ ಅಲ್ಲಿ ತಿಂದಿದ್ದನ್ನ ಕರಗಿಸ್ತೀನಿ. ಅಂದ್ರೆ ಇವತ್ ನೀನ್ ಮಾಡೋ ಅಡ್ಗೆ ಮುಂದೆ ಚಿರು ತಲೆ ಬಾಗ್ಬೇಕು ಅಂತ ಆಯ್ತು. ಬರೀ ಅಡ್ಗೆ ಮುಂದೆ ಅಲ್ಲ, ನನ್ ಮುಂದೆನೂ ಅವ್ರ ಬೆಂಡ್ ಆಗ್ಲೇಬೇಕಕ್ಕ. ಸರಿ, ನಾನು ಹೆಲ್ಪ್ ಮಾಡ್ತೀನಿ. ಇವತ್ತಿನ ಅಡ್ಗೆ ಶ್ರೇಯಸ್ಸು ನನ್ಗೆ ಸೇರ್ಬೇಕು. ಆಯ್ತು, ಆಲ್ ದ ಬೆಸ್ಟ್. ಸರಿ, ಚಿರು ಎಲ್ಲಿ? ಗೊತ್ತಿಲ್ಲ. ಈಗ ನಾನ್ ರೂಮಿಂದ ಬಂದ್ನಲ್ವಾ, ಈಗ ಅವ್ರು ಕದ್ದು ಮುಚ್ಚಿ ರೂಮ್ಗೆ ಹೋಗಿರ್ತಾರೆ. ನಿನ್ ರೂಮಿಗೆ ಹೋದ್ರೆ ಅವ್ರ ರೂಮಿಂದ ಆಚೆ ಹೊಟ್ಟುತ್ತಾರೆ. ವಾ, ಒಳ್ಳೆ ಟಾಮ್ ಅಂಡ್ ಜೆರಿ ಆಟ ಆಯ್ತು ನಿಮ್ಮಿಬ್ರದ್ದು. ಸರಿ ಆಯ್ತು, ಬೇಗ ತಿಂಡಿ ರೆಡಿ ಮಾಡು. ಸರಿ ಅಕ್ಕ.